ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಬಿಸ್ನೆಸ್ ರಿಕ್ವೈರ್ಮೆಂಟ್ ಯೂಸ್ ಕೇಸ್ ನೋಡೋಣ. ಅಂದ್ರೆ ವ್ಯಾಪಾರದಲ್ಲಿ ಈ ಡೇಟಾ ಸೈನ್ಸ್ ಅನ್ನೋದು ಎಷ್ಟು ಅವಶ್ಯಕತೆ ಇರುತ್ತೆ ಅಂತ ಒಂದು ಕೇಸ್ ನೋಡಿ ನಾವು ಅದನ್ನ ಅನಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತು, ಈ ಅಮೆಜಾನ್ ನಲ್ಲಿ ಒಂದು ರಿಟರ್ನ್ ಪಾಲಿಸಿ ಅಂತ ಇದೆ. ಈ ರಿಟರ್ನ್ ಪಾಲಿಸಿಯಲ್ಲಿ ಏನಾಗುತ್ತೆ, ಯೂಶಲಿ ನಮ್ಮ ಟೀನೇಜರ್ಸ್ ನೋಡಿದ್ರೆ ನೀವು ನೋಡಿದ್ರೆ ಈ ಟೀನೇಜರ್ಸ್ ಜಾಸ್ತಿ ರಿಟರ್ನ್ ಮಾಡೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇವರು ಸರಿಯಾಗಿ ಅದನ್ನ ಯಾವ ಬಟ್ಟೆ ತಗೋಬೇಕು ಅಥವಾ ಯಾವ ಕ್ವಾಲಿಟಿ ತಗೋಬೇಕು ಅಂತ ನೋಡಲ್ಲ, ಫಸ್ಟ್ ಡೈರೆಕ್ಟ್ ಆಗಿ ತಗೊಂತಾರೆ. ಹಾಗಾಗಿ ಏನಾಗ್ತಾ ಇತ್ತು, ಈ ಅಮೆಜಾನ್ ಪಾಲಿಸಿಯಲ್ಲಿ, ರಿಟರ್ನ್ ಪಾಲಿಸಿಯಲ್ಲಿ ನಮಗೆ ಈ ಪಾಲಿಸಿ ಎಕ್ಸ್‌ಪ್ಲಾಯಿಟೇಷನ್ ಜಾಸ್ತಿ ಕಾಣ್ತಾ ಇತ್ತು. ಓಕೆ. ಸೊ ಹಾಗಾಗಿ ಈ ಅಮೆಜಾನ್ ಏನ್ ಮಾಡಿದ್ರು, ಇವರು ಒಂದು ಡೇಟಾ ಸೈನ್ಸ್ ಅಥವಾ ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ ಯೂಸ್ ಮಾಡಿ ಅದನ್ನ ಯಾರ್ ರಿಟರ್ನ್ ಜಾಸ್ತಿ ಮಾಡೋ ಸಾಧ್ಯತೆ ಇದೆ ಅಂತ ನೋಡ್ಲಿಕ್ಕೆ ಸಾಧ್ಯ ಆಗಿತ್ತು. ಓಕೆ. ಸೊ ಇದು ಒಂದು ಎಕ್ಸಾಂಪಲ್. ಹಾಗೇನೆ ನಾವು ನೋಡ್ತಾ ಹೋದ್ರೆ ನಮಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಸಾಕಷ್ಟು ಅನಲೈಸ್ ಮಾಡ್ಬೇಕಾಗತ್ತೆ. ಈ ಅನಾಲಿಸಿಸ್ ಎಲ್ಲ ಮಾಡಿ ಅದಾದ್ಮೇಲೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ? ಸೊ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೇನೋ ಯಾವಾಗೋ ಒಂದ್ಸತಿ ಎಕ್ಸ್ಪಾಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ. ಈ ಎಕ್ಸ್ಪಾಂಡ್ ಮಾಡ್ಬೇಕು ಅಂತ ಅನ್ಸುತ್ತಲ್ಲ, ಡೈರೆಕ್ಟ್ ಆಗಿ ಎಕ್ಸ್ಪಾಂಡ್ ಮಾಡ್ತೀರಾ? ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಕೇಳ್ಕೊಂತೀವಿ. ಏನೇನ್ ಪ್ರಶ್ನೆಗಳನ್ನ ಕೇಳ್ಕೊಂತೀವಿ? ಫಾರ್ ಉದಾಹರಣೆಗೆ, ನಾವು ಆದಾಯ ಎಷ್ಟಿದೆ, ಅಲ್ಲಿ ಮಾರಾಟ ಎಷ್ಟಾಗ್ತಾ ಇದೆ ಅದನ್ನೆಲ್ಲ ನೋಡ್ತೀವಿ. ಅದಾದ್ಮೇಲೆ ಅದರಲ್ಲಿ ನನಗೆ ಲಾಭ ಎಷ್ಟಿದೆ ಅಂತ ನೋಡ್ತೀವಿ. ಲಾಭ ಅಷ್ಟೇ ಅಲ್ಲದೆ ನಾವು ಏನ್ ಮಾಡ್ಬೇಕು, ಅದರಲ್ಲಿ ವೆಚ್ಚಗಳು ಎಷ್ಟಿದೆ ಅಂತ ನೋಡ್ಬೇಕು. ವೆಚ್ಚಗಳಷ್ಟೇ ಅಲ್ಲದೆ ನಾವು ಗ್ರಾಹಕರು ಏನ್ ಕೊಂಡ್ಕೊಳ್ತಾರೆ, ಯಾವ ಮೆನು ಕೊಂಡ್ಕೊಳ್ತಾರೆ, ಅದನ್ನ ಅವರ ಆದ್ಯತೆಗಳನ್ನ ನೋಡ್ತೀವಿ ಅಲ್ವಾ? ಸೊ ಇದಷ್ಟೇ ಅಲ್ಲದೆ ನಾವು ಆ ಜನಪ್ರಿಯತೆ ಅಂದ್ರೆ ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ನೋಡ್ತೀವಿ ಅಲ್ವಾ? ಸೊ ಆಮೇಲೆ ಅವ್ರದ್ದು ಏನೇನು ಮೆನು ಇದೆ, ಏನೇನ್ ತಗೊಂತಾರೆ, ಮತ್ತೆ ಅವ್ರ ಪ್ರತಿಕ್ರಿಯೆ ಹೇಗಿದೆ, ಅಂದ್ರೆ ನಾವು ಅವ್ರ ಫೀಡ್‌ಬ್ಯಾಕ್ ಅನ್ನ ತಗೊಂತೀವಿ ಅಲ್ವಾ? ಸೊ ಫೀಡ್‌ಬ್ಯಾಕ್ ತಗೊಂಡು ಮತ್ತೆ ನಾವು ಅದ್ರ ತಕ್ಕ ಹಾಗೆ ಮಾರ್ಕೆಟಿಂಗ್ ಮಾಡ್ಕೊಂತ ಹೋಗ್ತೀವಿ. ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಅಲ್ವಾ? ಮತ್ತೆ ನಿರ್ವಹಣೆ ಹೇಗೆ ಇದೆ ಅಂತ ಇದೆಲ್ಲವನ್ನ ನೋಡಿ ಆಮೇಲೆ ನಾವು ಡಿಸೈಡ್ ಮಾಡೋದು ನಾವು ಎಕ್ಸ್‌ಪಾಂಡ್ ಮಾಡ್ತೀವೋ ಅಥವಾ ಬಿಡ್ತೀವೋ ಅನ್ನೋದು ಅಲ್ವಾ? ಸೊ ಒಂದು ಉದಾಹರಣೆ ತಗೊಳ್ಳೋಣ. ಇಲ್ಲಿ ರೆಸ್ಟೋರೆಂಟ್ ಎ ಮತ್ತೆ ರೆಸ್ಟೋರೆಂಟ್ ಬಿ ಅಂತ ಇದೆ. ಈ ರೆಸ್ಟೋರೆಂಟ್ ಎ ನೋಡಿದ್ರೆ ಇವ್ರದ್ ಆದಾಯ 3.6 ಮಿಲಿಯನ್ಸ್ ಇದೆ. ಆಮೇಲೆ ಲಾಭ 2.5 ಮಿಲಿಯನ್ಸ್ ಇದೆ. ಇದು ಅರೌಂಡ್ 70% ನಮಗೆ ಪ್ರಾಫಿಟ್ ತಂದು ಕೊಡ್ತಾ ಇದೆ ಅಂತ ಅನ್ಕೊಳ್ಳಿ. ನೀವು ಈಗ ಮಾಡ್ತಿರಲ್ಲ, ಈಗ ಸಪೋಸ್ 2.5 ಡಿವೈಡೆಡ್ ಬೈ 3.6 ಈ ತರ ಮಾಡಿದಾಗ ನಮಗೆ ಅರೌಂಡ್ 70% ಅಂತ ಸಿಗುತ್ತೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮಗಿದು ಅರೌಂಡ್ 45% ಲಾಭ ಕೊಡ್ತಾ ಇದೆ. ಹಾಗಿದ್ರೆ ನಾವು ಈ ರೆಸ್ಟೋರೆಂಟ್ ಎ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕಾ ಅಥವಾ ರೆಸ್ಟೋರೆಂಟ್ ಬಿ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕಾ? ಯಾವ ಬೇಸ್ ಮೇಲೆ ಮಾಡ್ತೀರಾ ಅಲ್ವಾ? ನಾವು ನೋಡ್ತಾ ಹೋದ್ರೆ ನಮಗೆ ಈಗ ಸದ್ಯಕ್ಕೆ ಕಾಣ್ತಾ ಇರೋದು ರೆಸ್ಟೋರೆಂಟ್ ಎ ಅನ್ನ ನಾವು ಎಕ್ಸ್ಪಾಂಡ್ ಮಾಡೋ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಅಲ್ವಾ? ಯಾಕೆ? ಅಲ್ಲಿ ಪ್ರಾಫಿಟ್ ಜಾಸ್ತಿ ಬರ್ತಾ ಇದೆ ಅಲ್ವಾ? ಬಟ್ ನಾವು ಆಸ್ ಎ ಡೇಟಾ ಸೈಂಟಿಸ್ಟ್ ಅದನ್ನ ಅನಲೈಸ್ ಮಾಡಕ್ ಹೋದಾಗ ಏನಾಗುತ್ತೆ, ಈ ಪ್ರಾಫಿಟ್ ಹೇಗಾಗ್ತಾ ಇದೆ ಅಂತ ಒಂದು ಡ್ರಾಯಿಂಗ್ ಮಾಡ್ತೀನಿ. ಅಂದ್ರೆ ಒಂದು ಗ್ರಾಫ್ ತರ ಒಂದು ಚಾರ್ಟ್ ಹಾಕ್ತೇನೆ. ಸೊ ಆ ಚಾರ್ಟ್ ಹಾಕಿದಾಗ ಏನಾಗುತ್ತೆ, ಈಗ ಇಲ್ಲೇ ನೋಡಿ, ನೀವು ರೆಸ್ಟೋರೆಂಟ್ ಎ ಅನ್ನ ನೋಡ್ತಿದ್ದೀರಲ್ಲ, ಈ ಚಾರ್ಟ್ ಹೀಗೆ ಇದೆ ಅಂತ ಅನ್ಕೊಳ್ಳಿ. ಓಕೆ. ಸೊ ನಾನೇನ್ ಮಾಡ್ತೇನೆ, ಈ ಪ್ರಾಫಿಟ್ ಅನ್ನ ಮಂತ್ ವೈಸ್ ಪ್ಲಾಟ್ ಮಾಡ್ತಾ ಹೋಗ್ತೇನೆ. ಆಗ ನನಗೆ ಇದು ಸಿಗುತ್ತೆ. ಹಾಗೆ ನಾನು ರೆಸ್ಟೋರೆಂಟ್ ಬಿ ಕೂಡ ಮಾಡ್ತೇನೆ. ರೆಸ್ಟೋರೆಂಟ್ ಬಿ ಕೂಡ ಮಾಡಿದಾಗ ಅದ್ರ ಚಾರ್ಟ್ ಹೀಗೆ ಇದೆ. ಸೊ ಈಗ ನಾವು ನೋಡಿದ್ರೆ ನಮ್ ನಮ್ಮ ಡಿಸಿಷನ್ ಸ್ವಲ್ಪ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಹೋಗುತ್ತೆ. ಯಾಕೆ? ಇಲ್ಲಿ ನೋಡಿ, ರೆಸ್ಟೋರೆಂಟ್ ಎ ಅದ್ರ ಪ್ರಾಫಿಟ್ ಬೀಳ್ತಾ ಹೋಗಿದೆ, ಅಂದ್ರೆ ಕಡಿಮೆ ಆಗ್ತಾ ಹೋಗಿದೆ. ಬಟ್ ರೆಸ್ಟೋರೆಂಟ್ ಬಿ ಅದ್ರ ಪ್ರಾಫಿಟ್ ಹೆಚ್ಚಾಗ್ತಾ ಹೋಗಿದೆ ಅಲ್ವಾ? ಸೊ ಇದನ್ನ ನೋಡ್ತಾ ಹೋದ್ರೆ ನಮಗೇನ್ ಅನ್ಸುತ್ತೆ, ರೆಸ್ಟೋರೆಂಟ್ ಬಿ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಸೊ ಹೀಗೆ ನಾವು ಡೇಟಾ ಸೈನ್ಸ್ ಅನ್ನ ಇಲ್ಲಿ ಡೇಟಾವನ್ನ ಅನಲೈಸ್ ಮಾಡ್ತಾ ಹೋದ ಹಾಗೆ ನಮಗೆ ನಮ್ಮ ಡಿಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ, ನಮ್ಮ ಅಭಿಪ್ರಾಯಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇದಷ್ಟೇ ಅಲ್ಲದೆ ಇಷ್ಟಲ್ಲದೆ ಮತ್ತೆ ನೀವು ಬೇರೆ ಬೇರೆ ತರ ಅನಾಲಿಸಿಸ್ ಮಾಡಿದಾಗ ನಮಗೆ ಇನ್ನೂ ಇಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಲ್ವಾ?
ಸೊ ಹಾಗಾಗಿ ನಮಗೆ ಡೇಟಾ ಸೈನ್ಸ್ ಅಲ್ಲಿ ನೀವು ಏನಾದ್ರೂ ಡಿಸಿಷನ್ ತಗೋಬೇಕು ಅಂದ್ರೆ ಅದನ್ನ ಫಸ್ಟ್ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡ್ಬೇಕಂದ್ರೆ ನಮಗೆ ಇನ್ಸೈಟ್ಸ್ ಬೇಕು ಅಲ್ವಾ? ಹಾಗೆ ಇನ್ಸೈಟ್ಸ್ ತಗೋತಾ ಹೋದಾಗ ನಮ್ಮ ಅಭಿಪ್ರಾಯ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಮುಂದಿನ ಸಂಚಿಕೆಯಲ್ಲಿ ನಾವೇನ್ ಮಾಡೋಣ, ಇದನ್ನ ಮಷಿನ್ ಲರ್ನಿಂಗ್ ಅಲ್ಲಿ ಹೇಗೆ ಎಂಪ್ಲಾಯ್ ಮಾಡಬೇಕು. ನಾವು ಅಮೆಝಾನ್ ಅಂತ ಒಂದು ನೋಡಿದ್ವಿ, ಇನ್ನೊಂದು ರೆಸ್ಟೋರೆಂಟ್ ಅನ್ನ ನೋಡಿದ್ವಿ ಅಲ್ವಾ? ಈ ತರ ಎಕ್ಸಾಂಪಲ್ಸ್ ಅನ್ನ ತಗೊಂಡು ಮುಂದಿನ ಸಂಚಿಕೆಯಲ್ಲಿ ನಾವೇನ್ ನೋಡೋಣ, ಅದನ್ನ ಹೇಗೆ ಮಷಿನ್ ಲರ್ನಿಂಗ್ ಗೆ ಎಂಪ್ಲಾಯ್ ಮಾಡಬೇಕು ಅಂತ ನೋಡೋಣ. ಸೊ ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅನ್ಸುತ್ತೆ. ಇದಿಷ್ಟು ಸ್ನೇಹಿತರೆ, ಇಲ್ಲಿವರೆಗೆ ಮಾಹಿತಿ. ಧನ್ಯವಾದಗಳು.